ನಿಮ್ಮ ಹೆಸರು ಸರ್? ಸಂತೋಷ್. ಪೂರ್ಣ ಹೆಸರು ಹೇಳಿ ಸರ್. ಪೂರ್ಣ ಸಂತೋಷ್ ಕಟ್ಟೆಮನೆ. ಸರ್, ನೀವು ಮೈಸೂರಿಂದ ಬಂದಿದ್ದೀರಾ ಸರ್? ಹೌದು ಸರ್. ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಒಂದು 45 ಜನ ಇದ್ದಾರೆ. ತಂದುಬಿಡಿ, ನಾವೆಲ್ಲ ಚೆನ್ನಾಗಿ ನೋಡ್ಕೊತೀವಿ. ಈಗ ಆಶ್ರಮವನ್ನು ಯಾರು ನಡೆಸ್ತಾ ಇದ್ದಾರೆ ಸರ್? ಇದು ನಡೆಸ್ತಾ ಇರೋರು ನಮ್ಮ ಮಾಲಾ ಮೇಡಮ್ ಅಂತ ಇದ್ದಾರೆ, ಅವರು ನಡೆಸ್ತಾ ಇದ್ದಾರೆ. ಅಲ್ಲಿ ಎಷ್ಟು ಈಗ ಅವ್ರಿಗೆಲ್ಲ ನೀವು ಎಲ್ಲ ಊಟ ವ್ಯವಸ್ಥೆ ಅಥವಾ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಸರ್. ಈ ಜನರಿಂದ ನೀವು ಅಕ್ಕಿ ಅಥವಾ ಏನೇನು ತೊಗೊಳ್ತಿರಲ್ಲ ಅದನ್ನು ಏನು ಮಾಡ್ತೀರಾ ಸರ್? ಓದು ಮಾರ್ತೀರಾ ಅಥವಾ ಅವ್ರಿಗೆ ಕೊಡ್ತೀರಾ? ಅದು ಏನು ಮಾಡ್ತೀರಾ ಸರ್? ಮಾಡಲ್ಲ ಸರ್, ಯಾರೊಬ್ಬರು ಮಾಡ್ತಾರೆ ಅಂತ ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ನಂಬಿಕೆ ಇಟ್ಕೊಡಿ, ನಾವು ಅಲ್ಲಿಗೆ ಮುಟ್ಟಿಸ್ತೀವಿ. ಬೇಕಾದ್ರೆ ನಮ್ಮ ಜೊತೆ ಬನ್ನಿ, ನಾವು ಆಶ್ರಮ ತೋರಿಸ್ತೀವಿ. ಅದರಲ್ಲಿ ಏನು ಬೇರೆ ಮಾತಿಲ್ಲ ಸರ್. ಓಕೆ ಸರ್. ಮತ್ತು ನಿಮ್ಮ ಆಶ್ರಮದಲ್ಲಿ ಇಲ್ಲಿಂದ ಬೇರೆ ಕಡೆ ಬಂದರೆ ಅದ್ರೇನು ಅವ್ರ ಏನು ಫೀ ಅದೇನು ಚಾರ್ಜ್ ಮಾಡ್ತೀರಾ ಸರ್? ಮಂತ್ಲಿಗೆ ಇಂತಿಷ್ಟು ಕೊಡಬೇಕು ಅಥವಾ ಏನಾದರೂ ನಿಮ್ಮಲ್ಲಿ ಇದೆಯಾ ಸರ್? ಅದು ₹1 ಕೊಡೋದಿಲ್ಲ ಸರ್. ನಿಮ್ಮ ಪ್ರೀತಿ ಇದ್ದರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಅವ್ರು ಕಳಿಸ್ಕೊಟ್ರೆ ನೀವು ಅವ್ರೆಲ್ಲ ವ್ಯವಸ್ಥೆ ಮಾಡ್ತೀರಾ? ಹೌದು ಸರ್, ನೀವು ತಂದು ಬಿಡಬೇಕು ಸರ್. ಅದು ಆಶ್ರಮ. ನಿಮ್ಮ ಆಶ್ರಮಕ್ಕೆ ಸರ್ಕಾರದಿಂದ ಏನಾದರೂ ಲಾಭ ಸಿಗ್ತಾ ಇದೆ ಸರ್? ವರ್ಷಕ್ಕೊಂದು ಸತಿ ಫಂಡ್ ಬರುತ್ತೆ ಸರ್. ಎಲ್ಲ ವರ್ಷಕ್ಕೊಂದ್ಸಲ ಫಂಡ್ ಬಂದಾಗ ಅದು ಮೇಂಟೈನ್ ಆಗ್ತಾಯಿಲ್ಲ. ಅವ್ರಿಗೆ ಔಷಧಿ ಖರ್ಚಾಯಿತು, ಅವ್ರ ಊಟಕ್ಕೆ ಖರ್ಚಾಯಿತು, ಮೇಂಟೈನ್ ಆಗದೆ ಇದಕ್ಕೆ ಈ ಥರ ಮಾಡ್ತಾಯಿಲ್ಲ. ಸರ್ಕಾರಕ್ಕೆ ನೀವೇನು ಹೇಳಕ್ಕೆ ಬಸ್ತೀರಿ ಸರ್? ಸರ್ಕಾರ ಏನಿಲ್ಲ ಸರ್, ಸರ್ಕಾರ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಏನು ಮಾತಾಡೋಂಗಿಲ್ಲ. ಇಲ್ಲ ಒಳ್ಳೆ ಆಶ್ರಮ ಇದೆಯಲ್ಲ ಸರ್. ನಿಮ್ಮ ಅಪೇಕ್ಷೆ ಅಂದರೆ ಸರ್ಕಾರ ವತಿಯಿಂದ ನಿಮ್ಗೆ ಏನಾದರೂ ಆಶ್ರಮಕ್ಕೆ ಸಹಾಯ ಸಿಗಬೇಕಾ ಅಥವಾ ಏನಾದರೂ ಧನ ಸಹಾಯ ಬೇಕಾ? ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಸರ್. ಸರ್ಕಾರ ಧನ ಸಹಾಯ ಬೇಕಂದರೆ ಅವ್ರು ತಿಳ್ಕೊಂಡು ಕೊಡೋದು. ಅವರು ವರ್ಷಕ್ಕೊಂದು ಸತಿ ಕೊಡ್ತಾರಲ್ಲ ಸರ್, ಅದರಲ್ಲೇ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಸುಳ್ಳು ಹೇಳ್ಬಾರ್ದು. ಸರ್ಕಾರನೂ ನೋಡ್ಕೊತಾ ಇದ್ದಾರೆ. ನಾವು ಅವ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಸರ್. ಅವ್ರು ತಿಳ್ಕೊಂಡು ಕೊಡಬೇಕು ಸರ್, ಅಷ್ಟೇ. ಓಕೆ, ಧನ್ಯವಾದಗಳು ಸರ್. ಧನ್ಯವಾದ.